ನಮಸ್ಕಾರ, ನಾನು ಸುಪ್ರೀತ್ ಮೈಸೂರಿಂದ ನಮ್ಮ ಮುಂದಿಗೆ ಇನ್ನೊಂದು ಬಹಳ ಅಪರೂಪವಾಗಿರುವಂತಹ ಒಂದು ರೆಸಿಡೆನ್ಷಿಯಲ್ ಲೇಔಟ್ ತೋರಿಸಲಿಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ನಾನು ಇವತ್ತಿರೋದು ಮೈಸೂರು ನರಸೀಪುರ ರಸ್ತೆಯಲ್ಲಿರುವಂತಹ ಅಕ್ಷಯ್ ವುಡ್ಸ್ ಎಂಬ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ನೀವು ನೋಡ್ಬೋದು, ದಿಸ್ ಇಸ್ ಎ 19 acres 19 ಎಕರೆ ಟೋಟಲ್ ಗೇಟೆಡ್ ಪ್ರಾಪರ್ಟಿ, ಅಂದರೆ ಗೇಟೆಡ್ ಕಮ್ಯುನಿಟಿ ಇದು. ಓಕೆ, ಟೋಟಲ್ 19 ಎಕರೆ ಇದೆ. ಎಲ್ಲಿದೆ ಇದು? ಮೈಸೂರು ನರಸೀಪುರ ರಸ್ತೆಯಲ್ಲಿ, ಅಂದರೆ ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರಿನ ನಾವು ಇಫ್ ವಿ ಆರ್ ಟೇಕಿಂಗ್ ಮೈಸೂರು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ದೇವರಾಜ್ ರೋಡ್ ರಸ್ತೆ, ಸಯಾಜ್ ರೋಡ್, ಮನ್ನಾಸ್ ಮಾರ್ಕೆಟ್, ವಾಟ್ ವಿ ಕಾಲ್ ದ ಹಾರ್ಟ್ ಆಫ್ ದ ಸಿಟಿ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ದಿಸ್ ವಾಟ್ ಎವರ್ ನಾನು ಇವತ್ತು ಏನು ನಿಮಗೆ ವಿಡಿಯೋ ಮಾಡಿ ಈ ಲೊಕೇಶನ್ನ ತೋರಿಸ್ತಾ ಇದ್ದೀನಿ, ಇಲ್ಲಿಗೆ ಸರಿಸುಮಾರು 14 ಕಿಲೋಮೀಟರ್, 14 ಕಿಲೋಮೀಟರ್ಸ್ ಆಗುತ್ತೆ. ಬಹಳ ವೆಲ್ ಮೇಂಟೈನ್ಡ್ ಲೇಔಟ್ ಇದು. ದಿಸ್ ಈಸ್ ಅ DTCP ಅಪ್ರೂವ್ಡ್ ಇದೆ. ಮೂಡ ರೆಸ್ಟ್ರಿಕ್ಷನ್ಸಿಗೆ ಬರಲ್ಲ. ಇದು DTCP ಅಪ್ರೂವ್ಡ್ 9 and 11 ಖಾತಾ, ಅಂದರೆ 9 and 11 ನಮೂನೆ ಹೊಂದಿರುವಂತಹ ಡಾಕ್ಯುಮೆಂಟ್ಸ್ ಇದಕ್ಕೆ ಸಿಗುತ್ತೆ. ಸರಿಸುಮಾರು 4,000, 3,000 ಅಂದರೆ 4,500 ಸ್ಕ್ವೇರ್ ಫೀಟ್, ಅಂದರೆ 3,000, 3,500, 4,000 ಸ್ಕ್ವೇರ್ ಫೀಟ್ ಈ ಲೆಕ್ಕದಲ್ಲಿ, ಅಂದರೆ ಈ ಮೆಷರ್ಮೆಂಟಲ್ಲಿ ಸಿಗುವಂತಹ ಸೈಟ್ಗಳಿದೆ. ನೀವು ನೋಡ್ಬೋದು, ಭಾಳ ಚೆನ್ನಾಗಿ ಜಾಗ, ವೆಲ್ ಮೇಂಟೈನ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಅಂತ ಹೇಳ್ತಾ ಇದ್ದೀನಿ. ಎಲ್ಲೂ ಸಹ ನಿಮಗೆ ದಿಸ್ ಎ ವೆರಿ ಪ್ರಿಟಿ ಓಲ್ಡ್ ಲೇಔಟ್ ಇದೆ. ಹೊಸ ಲೇಔಟ್ ಅಲ್ಲ, ಭಾಳ ಹಳೆ ಲೇಔಟು. ನೀವು ನೋಡ್ಬೋದು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ವಿದ್ಯುತ್ ಕಂಬ, ಅಂದರೆ ಎಲೆಕ್ಟ್ರಿಕ್ ಪೋಲ್ ನೋಡ್ತೀರಾ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಫುಟ್ಪಾತ್ ಎಲ್ಲ ಕವರ್ ಮಾಡಿದ್ದಾರೆ. ಕರ್ಬ್ ರೋಡ್ಸ್ ಎಲ್ಲ ಕರ್ವಿಂಗ್ ಮಾಡಿರೋದೆ. ಮತ್ತು ಅಂಡರ್ಗ್ರೌಂಡ್ ಮೋರಿಗಳಂದರೆ ಎಲ್ಲದಕ್ಕೂ ಬಾಕ್ಸ್ ಟೈಪ್ ಡ್ರೈನ್ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಓನ್ಲಿ ರೈನ್ ವಾಟರ್ ಮಾತ್ರ ಅಲ್ಲಿಂದ ಒಳ ಹೋಗಿ ಯಾವುದೇ ಥರ ಆಚೆ ನಿಮಗೆ ವಾಟರ್ ಸೋರ್ಸು ಕಾಣದೇ ಇರುವಂತಹ ಎಲ್ಲ ಸೈಟ್ಗಳಿಗೂ ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು ಇವೆಲ್ಲವೂ ಇರುವಂಥದ್ದು. ಭಾಳಷ್ಟು ಜನ ನನ್ನ ವಿಡಿಯೋಗಳಲ್ಲಿ ನಾವು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ವಲ್ಪ ಏರಿಯಾ ಲೊಕೇಶನು ದೊಡ್ಡದಾಗಿರಬೇಕು, ಕಾಂಪೌಂಡೆಡ್ ಪ್ರಾಪರ್ಟಿ ಇರಬೇಕು, ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು, ಅಂದರೆ ಇವೆಲ್ಲ ಇರುವಂತಹ ನಾವು ಮುಂಬರುವ ದಿವಸಗಳು ಯಾವ ಥರ ನನ್ನ ಮುಂದೆ ಒಂದು 4,000 ಸ್ಕ್ವೇರ್ ಫೀಟ್ ಸೈಟಲ್ಲಿ ಒಂದು 1,000 ಸ್ಕ್ವೇರ್ ಫೀಟೋ 2,000 ಸ್ಕ್ವೇರ್ ಫೀಟೋ ನಾವು ಮನೆ ಕಟ್ಕೋತೀವಿ. ಅದರಲ್ಲಿ ನಾವು ಮುಂದೆ ಎಲ್ಲ ಗಾರ್ಡನ್ ಮಾಡ್ಕೋಬೇಕು, ಏರಿಯಾ ಬಹಳ ಪೊಲ್ಯೂಷನ್ ಫ್ರೀ ಇರಬೇಕು, ಮೈಸೂರು ಮೇನ್ ರೋಡಿಗೆ ಹತ್ತಿರ ಇರಬೇಕು ಅಂತ ಭಾಳಷ್ಟು ಜನ ಕೇಳ್ತೀರಾ. ನೋಡಿ, ನಾನು ಮೇನ್ ರೋಡ್ ತೋರಿಸ್ತೀನಿ. ಇದು ನರಸೀಪುರ ಆರ್ಚ್ ಏನು ಇದು ಕಾಣ್ತಾ ಇದೆ, ಇದೇ ನರಸೀಪುರ ಮೇನ್ ರೋಡ್, ಅಂದರೆ ಮೈಸೂರು ಟು ಟಿ ನರಸೀಪುರ ಹೋಗುವಂಥ ಮೇನ್ ರೋಡ್ ಇದು. ಮೇನ್ ರೋಡ್ ಜಸ್ಟ್ ಪಕ್ಕದಲ್ಲೇ ಇರುವಂಥದ್ದು. ಸೊ ನಾನು ಈಗಾಗಲೇ ಹೇಳಿದಂತೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಎಲ್ಲ ದೊಡ್ಡ ಸೈಟ್ಗಳೇ. ಇಲ್ಲಿ 30-40 ಸೈಟ್ಗಳಿಲ್ಲ, ಎಲ್ಲ 30, 40, 60, 50, 80 ಈ ಮೆಷರ್ಮೆಂಟ್ ಇಲ್ಲ ಸೈಟ್ಗಳೆಲ್ಲ ಇರುವಂಥದ್ದು. ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್, ಎಲ್ಲ ಸೈಟ್ ತೊಗೊಂಡು ಮನೆ ಕಟ್ಟಿದ್ರೆ ಸ್ವಲ್ಪ ಗಾರ್ಡನ್ ಏರಿಯಾ ಮಾಡಿಕೊಂಡು, ಸ್ವಲ್ಪ ಅಥವಾ ಸ್ವಿಮ್ಮಿಂಗ್ ಪೂಲ್ ಟೈಪ್ ಏನಾರ ಮಾಡಿಕೊಂಡು, ಪಾರ್ಟಿ ಏರಿಯಾ ಮಾಡಿಕೊಂಡು, ಒಂದು ಸ್ಮಾಲ್ ನಿಮ್ಮ ಗೆಸ್ಟ್ ಹೌಸ್ ಥರ ಮಾಡ್ಕೊಳ್ಳಿಕ್ಕೆ ಮೈಸೂರಲ್ಲಿ ಬಹಳ ಚೆನ್ನಾಗಿಂತು. ವೆರಿ ಸೂಟಬಲ್ ಫಾರ್ ಯುವರ್ ಗೆಸ್ಟ್ ಹೌಸ್. ಬಟ್ ಮೈಸೂರಿನ ಆಚೆ ಬಂದರೆ ನಾನು ಮನೆ ಕಟ್ಕೋಬೇಕು, ನಾನು ಹಾಲಿಡೇ ಹೋಮ್ ಮಾಡ್ಕೋಬೇಕು, ಸೆಕೆಂಡ್ ಹೋಮ್ ಮೈಸೂರಲ್ಲಿ ಬೇಕು ಅನ್ನೋರ್ಗೂ ಅಷ್ಟೇ. ದಿಸ್ ಈಸ್ ದ ಪ್ರಾಪರ್ಟಿ ಅಕ್ಷಯ ವುಡ್ಸ್ ಅಂತ ಈ ರೆಸಿಡೆನ್ಷಿಯಲ್ ಲೇಔಟಿನ ಹೆಸರು. ಇಲ್ಲಿ 40, 60 ಆ್ಯಂಡ್ ಅಬೋವ್ ಮೆಷರ್ಮೆಂಟ್ ಸೈಟ್ಗಳು ಸಿಗುತ್ತೆ. ಎಲ್ಲ ಅಮ್ಯುನಿಟೀಸ್ ಇರುವಂಥದ್ದು. ನಿಮ್ಗೆ ಇಲ್ಲೇನೂ ಇಲ್ಲ ಅನ್ನೋಂಗಿಲ್ಲ. ಎಲ್ಲ ಅಂದರೆ ಏನು ಮನೆ ಕಟ್ಕೊಳ್ಳಿಕ್ಕೆ ನಿಮಗೆ ಏನೇನು ಥರದ್ದು ವ್ಯವಸ್ಥೆಗಳು ಬೇಕು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ನ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಇರುವಂಥದ್ದು, ಲೀಗಲ್ ಪಾರ್ಟಲ್ಲಿ ಎಲ್ಲ ಕ್ಲಿಯರ್ ಇರುವಂತಹ ಈ ಅಕ್ಷಯ ವುಡ್ಸ್ ಎಂಬ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೈಟು ಸೇಲ್ಗಿದೆ. ಕೈಂಡ್ಲಿ ನೋಟ್, ಎಲ್ಲವೂ ದೊಡ್ಡ ಮೆಷರ್ಮೆಂಟ್ ಸೈಟು, ಸ್ಮಾಲರ್ ಮೆಷರ್ಮೆಂಟ್ ಸೈಟ್ಗಳು ಇಲ್ಲ. ಸೊ ಇದ್ರ ಬಗ್ಗೆ, ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ಈ ಥರ ಕಾಂಪೌಂಡೆಡ್ ಪ್ರಾಪರ್ಟಿ, ವೆರಿ ವೆಲ್ ಮೇಂಟೈನ್ಡ್. ನೋಡ್ಬೋದು ನೀವು ಎಲ್ಲ ಕಡೆ ಎಷ್ಟು ಚೆನ್ನಾಗಿ ತೆಂಗಿನ ಮರಗಳಿದೆ, ಮಾವಿನ ಮರ ಇದೆ, ಸಂಪಿಗೆ ಮರಗಳಿದೆ, ಹೂವಿನ ಗಿಡಗಳು, ಮರಗಳು ಎಲ್ಲ, ರೋಡ್ ಸೈಜ್ಗಳು ನೋಡ್ಬೋದು, ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಭಾಳ ನೀಟಾಗಿ ಮೇಂಟೈನ್ ಮಾಡಿರುವಂತಹ ಲೇಔಟಲ್ಲಿ ಸೈಟ್ಗಳು ಸೇಲ್ಗಿದೆ. ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು ಸುಪ್ರೀತ್, ನಮ್ಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಡೀಟೇಲ್ಸ್ ಬೇಕು, ಲೊಕೇಶನ್ನು, ಪ್ರಾಪರ್ಟಿ ವಿಸಿಟು, ಡಾಕ್ಯುಮೆಂಟೇಷನ್, ಓನರ್ ಮೀಟಿಂಗು, ಇದರ ಎಂಟೈರ್ ಎಂಡ್ ಟು ಎಂಡ್ ಎಲ್ಲದಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ವಾಟ್ಸಪ್ ಮೀ ಅಂತ ಗಿವನ್ ನಂಬರ್ ಡಿಸ್ಕ್ರಿಪ್ಷನ್ ಬಿಲೋ. ನಾನು ಮೈಸೂರಿನ ಸುಪ್ರೀತ್ ನಿಮ್ಮ ಮುಂದೆ ಇನ್ನೊಂದು ಜಾಗ, ಇನ್ನೊಂದು ಲೊಕೇಶನ್ನು, ಇನ್ನೊಂದು ವಿಡಿಯೋ ತೊಗೊಂಡು ಹಾಜರಾಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದ. ಟೇಕ್ ಕೇರ್ ಆ್ಯಂಡ್ ಬಾಯ್.